ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಹೌದು ಹೌದು ಅತ್ತೆ, ನಾನು ವಾರ ಪೂರ್ತಿ ಹೊರಗಡೆ ಕೆಲಸ ಮಾಡ್ತೀನಿ. ವೀಕೆಂಡಲ್ಲಿ ಕುಡಿತೀರಾ? ಲೇ ಹಂಗಲ್ಲ ಕಣೆ, ವೀಕೆಂಡಲ್ಲಿ ನಾನು ನಮ್ಮ ಮಮ್ಮಿ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಇದೇನಲ್ಲ ಸುಂದರ, ಹಿಂಗೆ ಹೇಳ್ಬಿಟ್ಟೆ. ಮಮ್ಮಿ ಇದು ಬಾಸ್ ಆರ್ಡ್ರ್, ಹೇಳಿದಕ್ಕೆಲ್ಲ ಸುಮ್ಮನೆ ಹ್ಞೂ ಅನ್ನು. ಹೌದೌದು, ಇನ್ಮೇಲೆ ಪ್ರತಿದಿನ ನಮ್ಮ ಮನೇಲಿ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದಾರ ಅನ್ನೋ ಹಾಡು ಕೇಳ್ತಾನೇ ಇರುತ್ತೆ. ಅಬ್ಬಾ, ನನಗೆ ಈಗ ಸಮಾಧಾನ ಆಯ್ತು ರೀ. ನೀವು ತಿಂಗಳು ಪೂರ್ತಿ ದುಡ್ದು ಸಂಬಳ ತರುವಾಗ ಪ್ರೀತಿಯಿಂದ ನನಗೆ ಸೀರೆ ತರೋದನ್ನ ಮರಿಬಾರ್ದು, ಆಯ್ತಾ? ಮೇಡಮರೇ, ಏನಿದು? ನೀರು. ಭಾರಿ ಸೇವೆ ನಡೀತಿದೆ. ಏನಾಯ್ತು ಮೇಡಮರೇ? ಅಯ್ಯೋ, ಬೆಳಗ್ಗೆ ದೋಸೆ ಮತ್ತೆ ಚಟ್ನಿ ತಿನ್ನಲ್ಲ, ಆ ಚಟ್ನಿ ತುಂಬಾ ಖಾರ ಇತ್ತು ಅನ್ಸುತ್ತೆ, ಎದೆ ಉರಿತಾ ಇದೆ. ಎಲ್ಲೋದ್ರು ಇರು? ಮೇಡಮರೇ, ಮಜ್ಜಿಗೆ. ಇದ್ಯಾಕೆ? ಇದನ್ನ ಕುಡಿದ್ರೆ ಎದೆ ಊರಿಗೆಲ್ಲ ಹೋಗುತ್ತೆ. ಕುಡಿ ಕುಡಿ. ಏನಿದು ಫಟಾಫಟ್ ಅಂತ ಎಲ್ಲ ಕೆಲಸಗಳು ಆಗ್ತಿದೆ? ನಾನು ಪಟಾಪಟ್ ಅಂತ ಸೇವೆ ಮಾಡದೇ ಇದ್ರೆ ಚಟಾಚಟ್ ಅಂತೇಳಿ ಬೆನ್ನುಮೂಳೆ ಉರಿತೀರಲ್ಲ ಮೇಡಮ್, ಅದಕ್ಕೆ. ಓ, ಇಷ್ಟೆಲ್ಲ ಸೇವೆ ನಡೀತಿರೋದು ಭಯಕ್ಕ? ನೋಡಿ ನೋಡಿ, ಮತ್ತೆ ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ ನೀವು. ಭಯ ಅಲ್ಲ ಮೇಡಮ್, ಇದು ಭಕ್ತಿ. ಭಕ್ತಿಯಿಂದ ಮಾಡ್ತಾ ಇದ್ದೀನಿ. ನಾನು ನಿಮಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧ. ಆಯ್ತಾಯ್ತು, ನೋಡ್ತಾ ಇದ್ದೀನಿ. ಆದ್ರೂ ನೀವು ಈ ತರ ಸೇವೆ ಮಾಡ್ತಿರೋದನ್ನ ಯಾರಾದ್ರೂ ಮನೇಲಿ ನೋಡಿದ್ರೆ ಅನುಮಾನ ಬರುತ್ತಷ್ಟೆ. ಓ ಹೌದಲ್ಲ, ಆಯ್ತು ಮೇಡಮರೇ, ಇನ್ಮೇಲಿಂದ ಮರೆಯಲ್ಲಿ ನಿಂತೇ ಸೇವೆ ಮಾಡ್ತೀನಿ. ಹಾ ಸರಿ. ಹೌದು, ನಿಮ್ಮ ಮಗನ ಕತೆ ಏನಾಯ್ತು? ಯಾವಾಗಿಂದ ಕೆಲ್ಸಕ್ಕೆ ಹೋಗ್ತಾರಂತೆ? ನಾಳೆಯಿಂದನೇ ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತ ಅಂದ. ಅದಕ್ಕೆ ನಾನು ನಾಳೆ ಅಂದ್ರೆ ಹಾಳು, ಇವತ್ತಿಂದನೇ ಬಾಳು ಅಂತ ಹೇಳಿ ಕೆಲಸ ಹುಡುಕು ಅಂತ ಕಳಿಸಿದೀನಿ. ಅವನು ಹುಡ್ಕೊಂಡು ಹೋಗಿದ್ದಾನೆ. ಗುಡ್. ಆದ್ರೂ ಆ ಮುಖಕ್ಕೆ ಯಾರು ಕೆಲಸ ಕೊಡ್ತಾರೋ ಏನೋ ಒಂದು ಗೊತ್ತಿಲ್ಲ. ತುಂಬಾ ವರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಕೆಲಸ ಹುಡ್ಕೊಂಡು ಅದೆಲ್ಲ ಅಲಿತಿದ್ದಾನೋ ಏನೋ.